ನಮಸ್ಕಾರ. ವಾಯು ಮಕಾಶಿ ಯೂಟ್ಯೂಬ್ ಚಾನಲ್ ಒಂದು ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ವೆರಿ ಇಂಟ್ರೆಸ್ಟಿಂಗ್ ವಿಷಯನ ನಿಮ್ಗೆ ಹೇಳಲಿಕ್ಕೆ ಹೊತ್ಕೊಂಡು ಬಂದಿದ್ದೇನೆ. ವನವಾಸಿ ಗಿರಿಜನ ಸುರಕ್ಷಾ ವೇದಿಕೆ ಸಂಸ್ಥೆಯಿಂದ ಈ 2026 ವರ್ಷ ಮೇ ತಿಂಗಳಲ್ಲಿ 23, 24, 25 ತಾರೀಕರಂದು ದೆಹಲಿ ಚಲೋ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ, ಶೋಭಾಯಾತ್ರೆ ಇದೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದರೆ, ಪರಿಶಿಷ್ಟ ಪಂಗಡ ಜಾತಿಗೆ ಏನು ಸಾಂವಿಧಾನಿಕ ಸೌಲಭ್ಯಗಳು, ಹಕ್ಕುಗಳು, ಮೀಸಲಾತಿಗಳೇನು ಈಗಾಗಲೇ ನಾವು ಪಡೆದುಕೊಳ್ತಾ ಇದ್ವಿ, ಈ ಕುರಿತು ಅನೇಕ ಜನರು ಏನಪ್ಪ ಅಂದ್ರೆ ಬಳಸಿಕೊಂಡು ಒಂದು ಈ ಒಂದು ಹಕ್ಕನ್ನು ಉಲ್ಲಂಘನೆ ಮಾಡಿದ್ದಾರೆ. ಏನಂತ ಹೇಳಿದರೆ, ಉತ್ತರ ಭಾರತದಲ್ಲಿ, ನಮ್ಮ ದೇಶದ ಉತ್ತರ ಭಾರತದಲ್ಲಿ ಕೆಲವು ಪರಿಶಿಷ್ಟ ಪಂಗಡದ ಜನಜಾತಿಯವರು ಕ್ರೈಸ್ತ ಮತ ಅಥವಾ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡು ಅವರು ST ಸರ್ಟಿಫಿಕೇಟನ್ನು ತೆಗೆದುಕೊಂಡು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಸೌಲಭ್ಯಗಳನ್ನು ಬಳಸಿಕೊಂಡು ಅವರು ಈಗ ಸದ್ಯಕ್ಕೆ ಪ್ರಸ್ತುತ ಅವರು ST ಆಗಿ ಉಳಿದಿರೋದಿಲ್ಲ, ಅವರು ಮತಾಂತರಗೊಂಡಿರ್ತಾರೆ. ಈ ರೀತಿ ಇದ್ದರೂ ಕೂಡ ಅವರು ST ಒಂದು ಮೀಸಲಾತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಅಂಥವರನ್ನು ಈ ST ಪಟ್ಟಿಯಿಂದ ತೆಗೆದುಹಾಕಬೇಕಂತೇಳಿ ಗಿರಿಜನ ಸುರಕ್ಷಾ ವೇದಿಕೆ ಕರ್ನಾಟಕ ಮತ್ತು ಭಾರತ ಸಹಯೋಗದೊಂದಿಗೆ ಈ ಒಂದು ದೆಹಲಿ ಚಲೋ ಅಂತಕ್ಕಂಥ ಕಾರ್ಯಕ್ರಮ ಶೋಭಾಯಾತ್ರೆ ಮಾಡ್ತಾಯಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸುರಪುರದ ಮತ್ತು ಯಾದಗಿರಿ ಜಿಲ್ಲೆಯ ST ಪಂಗಡದಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಜನರು, ಶಿಕ್ಷಣವಂತರು, ಸುಶಿಕ್ಷವಂತರು, ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಈ ಒಂದು ST ಪರಿಶಿಷ್ಟ ಪಂಗಡದಿಂದ ಮತಾಂತರ ಆದವರನ್ನು ತೆಗೆದುಹಾಕಬೇಕಂತಕ್ಕಂಥ ಹೋರಾಟ 1967ರಿಂದನೇ ಚಾಲುವಾಗಿದೆ. ಭಾರತ ಸಂವಿಧಾನದ ಅನುಬಂಧ 2A ಈ ಒಂದು ವಿಚಾರವನ್ನು ಹೇಳ್ಯಾರ. ಏನಂತ ಹೇಳಿದರೆ, ST ಜಾತಿಯ ಸರ್ಟಿಫಿಕೇಟ್ ಬಳಸಿಕೊಂಡು ಅವರು ಸೌಲಭ್ಯಗಳನ್ನು ಪಡೆದುಕೊಂಡ ನಂತರ ಕ್ರೈಸ್ತ ಮತ ಅಥವಾ ಇಸ್ಲಾಂ ಮತ ಧರ್ಮಕ್ಕೆ ಹೋದಂಥವರು ಈ ಒಂದು ST ಪಟ್ಟಿಯಿಂದ ಕೈ ಬಿಡಬೇಕಂತಕ್ಕಂಥದ್ದು ಮೊದಲಿಂದ ಹೋರಾಟ ಅದ. ಈ ಒಂದು ಹೋರಾಟ ಈ ವರ್ಷದಲ್ಲಿ ಮೇ ತಿಂಗಳಲ್ಲಿ ನಡೆಯಲಿದೆ. ದಯವಿಟ್ಟು ಎಲ್ಲರೂ ಕೂಡ ಅವರಿವರನ್ನದೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಸಂಯೋಜಕರಾಗಿ ಶ್ರೀಯುತ ರಾಘವೇಂದ್ರ ಯಕ್ಷಂತಿ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಹಾಗೆ ಪ್ರಾಂತ ಒಂದು ಜವಾಬ್ದಾರಿಯನ್ನು ಶ್ರೀಯುತ ಗಂಗಾಧರ ನಾಯಕ್ ಅವರು ತೆಗೆದುಕೊಂಡಿದ್ದಾರೆ. ಅವರ ಒಂದು ಸಂಪರ್ಕ ಸಂಖ್ಯೆ ಹೀಗಿರ್ತದೆ: ಗಂಗಾಧರ ನಾಯಕರವರ ಮೊಬೈಲ್ ಸಂಖ್ಯೆ 9900874202. ಹಾಗೆ ರಾಘವೇಂದ್ರ ಯಕ್ಷಂತಿ ಅವರ ಒಂದು ಮೊಬೈಲ್ ಸಂಖ್ಯೆ 94494117. ಈ ಒಂದು ಸಂಖ್ಯೆಗೆ ನೀವು ಸಂಪರ್ಕ ಮಾಡಿರಿ. ಈ ಒಂದು ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸ್ತೀರಿ ಅಂತಕ್ಕಂಥದ್ದನ್ನು ಹೇಳ್ತಾ, ಈ ಒಂದು ವಿಡಿಯೋ ಮಾಹಿತಿಯನ್ನು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಇಂಟ್ರೆಸ್ಟ್ ಆಗಿ ವಿಷಯಗಳನ್ನು ತೆಗೆದುಕೊಂಡು ಬರ್ತೀನಿ. ನಮಸ್ಕಾರ.